ರಕ್ತಪಾತ, ಸಾಮ್ರಾಜ್ಯಶಾಹಿ ದರ್ಪದ ಪ್ರೊಪಗಾಂಡ, ಇರಾನ್ ಮೇಲಿನ ದಾಳಿಯ ಹಿಂದಿನ ಕರಾಳ ಸತ್ಯ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು ಮತ್ತು ಶಾಂತಿಯ ಬಗ್ಗೆ ಜಗತ್ತಿಗೆ ಭಾಷಣ ಬಿಗಿಯುವ ಅಮೆರಿಕ ಮತ್ತು ಅದರ ಸಾಕು ನಾಯಿ ದೇಶ ಇಸ್ರೇಲ್ ಇಂದು ಜಗತ್ತಿನ ಕಣ್ಣೆದುರೇ ಒಂದು ಸ್ವತಂತ್ರ ದೇಶದ ಮೇಲೆ ರಕ್ತ ದೋಕುಳಿ ಹರಿಸುತ್ತಿವೆ. ಈ ಕರಾಳ ದಿನಗಳನ್ನು ಇತಿಹಾಸ ಖಂಡಿತ ಮರೆಯೋದಿಲ್ಲ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಸೈಯದ್ ಅಲಿ ಖೊಮೇನಿಯವರ ಹತ್ಯೆಯಾಗಿದೆ. ಆದರೆ ನಮ್ಮದೇ ದೇಶದಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳುಗಳನ್ನು ನಂಬಿ ಕಷ್ಟ ಕಾಲದಲ್ಲಿ ಭಾರತಕ್ಕೆ ಸಹಾಯ ಮಾಡಿದ ಇರಾನ್ ನಾಯಕನ ಸಾವನ್ನು ನಮ್ಮದೇ ಕೆಲ ಯುವಕರು ಮತ್ತು ಭಕ್ತರು ಸಂಭ್ರಮಿಸುತ್ತಿದ್ದಾರೆ. ನಮ್ಮ ಆರ್ಥಿಕತೆಗೆ ಕೊಳ್ಳಿ ಇಡುತ್ತಿರುವ ಟ್ರಂಪ್ ಅವರನ್ನು ತಲೆಯ ಮೇಲೆ ಹೊತ್ತು ಮೆರೆಸುತ್ತಿದ್ದಾರೆ. ಇದು ಬೌದ್ಧಿಕ ದಿವಾಳಿತನವಲ್ಲದೆ ಮತ್ತೇನು? ಇಂದಿನ ನಮ್ಮ ಈ ಎಡಿಟರ್ ಸ್ಪೆಷಲ್ನಲ್ಲಿ ಈ ಯುದ್ಧದ ಹಿಂದಿನ ಕರಾಳ ಸತ್ಯ, ಅಮೆರಿಕದ ದರ್ಪ, ಇರಾನ್ನ ನೈಜ ಅಭಿವೃದ್ಧಿ, ಕೊಲ್ಲಿ ರಾಷ್ಟ್ರಗಳ ದ್ರೋಹ ಮತ್ತು ಭಾರತದ ಮೇಲಾಗುವ ಭೀಕರ ಪರಿಣಾಮಗಳನ್ನು ಎಳೆಯಾಗಿ ಬಿಡಿಸಿಡ್ತೇನೆ. ಕೊನೆಯವರೆಗೂ ನೋಡಿ. ರಕ್ತಸಿಕ್ತ ಕಾರ್ಯಾಚರಣೆ ಮತ್ತು ಕಳೆದು ಹೋದ ಮಾನವೀಯತೆ. ಗೆಳೆಯರೆ, ಏನಿದು ಆಪರೇಷನ್ ಎಪಿಕ್ ಫ್ಯೂರಿ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನದೇ ದೇಶದ ಸಂಸತ್ತಿನ ಅಂದರೆ ಕಾಂಗ್ರೆಸ್ನ ಅನುಮತಿಯನ್ನು ಪಡೆಯದೆ ಏಕಾಏಕಿ ಇರಾನ್ ಮೇಲೆ ಯುದ್ಧ ಸಾರಿದ್ದಾರೆ. ಇರಾನ್ನಿಂದ ತಕ್ಷಣದ ಬೆದರಿಕೆ ಇದೆ ಅನ್ನೋ ಸುಳ್ಳು ನೆಪವೊಡ್ಡಿ 2003ರಲ್ಲಿ ಇರಾಕ್ ಮೇಲೆ ಯುದ್ಧ ಸಾರಿದ ಬುಷ್ನಂತೆಯೇ ಮತ್ತೊಂದು ಯುದ್ಧದ ನಾಟಕ ಆಡಿದ್ದಾರೆ. ಈ ಯುದ್ಧದಲ್ಲಿ ಬಲಿಯಾಗುತ್ತಿರುವುದು ಯಾರು ಗೊತ್ತೇ? ಮುಗ್ಧರು. ದಕ್ಷಿಣ ಇರಾನ್ನ ಮಿನಾಬ್ ಎಂಬಲ್ಲಿನ ಶಜರೆ ತಯ್ಯಬೆ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಬಾಂಬ್ ಹಾಕಿವೆ. ಪೋಷಕರು ಶಾಲೆಗೆ ಬಿಟ್ಟು ಬಂದ ಕೆಲವೇ ಕ್ಷಣಗಳಲ್ಲಿ 100ಕ್ಕೂ ಹೆಚ್ಚು ಪುಟ್ಟ ಹೆಣ್ಣು ಮಕ್ಕಳು ಸಜೀವದಾನವಾಗಿದ್ದಾರೆ. ಇರಾನ್ನ ರೆಡ್ ಕ್ರೆಸೆಂಟ್ ವರದಿ ಪ್ರಕಾರ ಇಲ್ಲಿಯವರೆಗೆ 201ಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಮತ್ತು 747ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಬಾಂಬ್ ಹಾಕಿ ಜಗತ್ತಿಗೆ ಅಮೆರಿಕ ಯಾವ ಭದ್ರತೆ ಒದಗಿಸುತ್ತಿದೆ? ಯುದ್ಧದ ನೀತಿಯೇ ಹೇಳುತ್ತೆ, ನಿರಾಯುಧ ಹೆಂಗಸರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಬಲಪ್ರಯೋಗ ಮಾಡಬಾರದು ಅಂತ. ಹಾಗಿದ್ದಾಗ ಇಸ್ರೇಲ್ನ ಭಯೋತ್ಪಾದಕ ಅಧ್ಯಕ್ಷ ನೆತನ್ಯಾಹು ಪ್ಯಾಲೆಸ್ಟೈನ್ನ 40,000 ಮಕ್ಕಳನ್ನು ಕೊಂದ. ಆತನನ್ನು ವಾರ್ ಕ್ರಿಮಿನಲ್ ಅಂತ ಜಗತ್ತಿನ 140 ದೇಶಗಳು ಘೋಷಿಸಿವೆ. ಆ ಯಾವುದೇ ದೇಶಕ್ಕೆ ಈತ ಕಾಲಿಟ್ಟರೂ ಆತನನ್ನು ಅರೆಸ್ಟ್ ಮಾಡಬಹುದು. ಇಂಥ ಕ್ರಿಮಿನಲ್ಗಳು ಜಗತ್ತನ್ನ ಭದ್ರತೆಯಲ್ಲಿ ಇಡ್ತಾರ? ಖೊಮೇನಿಯವರ ಪರಂಪರೆ, ಪ್ರೊಪಗಾಂಡ ಮತ್ತು ವಾಸ್ತವ. ಖೊಮೇನಿಯವರನ್ನ ಕೇವಲ ಒಬ್ಬ ಸರ್ವಾಧಿಕಾರಿ ಅಥವಾ ಮತಾಂಧ ಅಂತ ಬಿಂಬಿಸುವ ಪಾಶ್ಚಿಮಾತ್ಯ ಮಾಧ್ಯಮಗಳ ಪ್ರೊಪಗಾಂಡವನ್ನು ಬದಿಗೆಟ್ಟು ವಾಸ್ತವ ನೋಡಿ. ಖೊಮೇನಿಯವರ 3 ದಶಕಗಳ ಆಡಳಿತದಲ್ಲಿ ಇರಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಾಡಿದ ಸಾಧನೆ ಅಗಾಧವಾದದ್ದು. 1979ರಲ್ಲಿ ಇರಾನ್ನಲ್ಲಿ ಕೇವಲ 1 ಲಕ್ಷ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿದ್ದರು. ಆದರೆ ಖೊಮೇನಿ ಆಡಳಿತದಲ್ಲಿ 2016ರ ಹೊತ್ತಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ 47 ಲಕ್ಷಕ್ಕೆ ಏರಿಕೆಯಾಗಿದೆ. ತೀವ್ರವಾದ ಅಂತಾರಾಷ್ಟ್ರೀಯ ಆರ್ಥಿಕ ದಿಗ್ಬಂಧನಗಳ ನಡುವೆಯೂ ಇರಾನ್ ಒಮಿಡ್ ಎಂಬ ಉಪಗ್ರಹವನ್ನು ತನ್ನದೇ ದೇಶೀಯ ತಂತ್ರಜ್ಞಾನದಲ್ಲಿ ಉಡಾವಣೆ ಮಾಡಿ ಜಗತ್ತಿನ 9ನೇ ಬಾಹ್ಯಾಕಾಶ ಶಕ್ತಿಯಾಗಿ ಹೊರಹೊಮ್ಮಿತ್ತು. ಅಷ್ಟೇ ಅಲ್ಲ, ನ್ಯಾನೋ ತಂತ್ರಜ್ಞಾನ, ಬಯೋಟೆಕ್ನಾಲಜಿ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನೀಡುವಂತೆ ಇರಾನನ್ನು ಬೆಳೆಸಿದ್ದು ಇದೇ ಆಯತುಲ್ಲಾ ಸೈಯದ್ ಅಲಿ ಖೊಮೇನಿಯವರ ದೂರದೃಷ್ಟಿ. ಇಂಥ ಸ್ವಾವಲಂಬಿ ನಾಯಕನನ್ನು ಕಳೆದುಕೊಂಡಿರುವುದು ಕೇವಲ ಇರಾನ್ಗಲ್ಲ, ಇಡೀ ಅಭಿವೃದ್ಧಿಶೀಲ ಜಗತ್ತಿಗೆ ನಷ್ಟ. ಅರಬ್ ಜಗತ್ತಿನ ಐತಿಹಾಸಿಕ ದ್ರೋಹ. ಇರಾನ್ನಂತಹ 90 ಮಿಲಿಯನ್ ಜನಸಂಖ್ಯೆ ಇರುವ ಪ್ರಬಲ ದೇಶದ ಮೇಲೆ ಅಮೆರಿಕ ಇಷ್ಟು ಸುಲಭವಾಗಿ ದಾಳಿ ಮಾಡಲು ಕಾರಣ ನೆರೆಹೊರೆಯ ಕೊಲ್ಲಿ ರಾಷ್ಟ್ರಗಳ ಒಳಸಂಚು. ಇಸ್ಲಾಮಿಕ್ ಒಗ್ಗಟ್ಟಿನ ಬಗ್ಗೆ ಭಾಷಣ ಬಿಗಿಯುವ ಸೌದಿ ಅರೇಬಿಯಾ, ಬಹರೇನ್, ಕುವೈತ್, UAE ಮತ್ತು ಕತಾರ್ ದೇಶಗಳು ತಮ್ಮ ವಾಯುನೆಲೆಗಳನ್ನು ಅಮೆರಿಕಕ್ಕೆ ಬಿಟ್ಟು ಕೊಟ್ಟವು. ಸೌದಿ ಯುವರಾಜರಂತೂ ಟ್ರಂಪ್ಗೆ ದಾಳಿ ಮಾಡಲಿಕ್ಕೆ ಗುಟ್ಟಾಗಿ ಒತ್ತಾಯಿಸಿದರು. ಅಮೆರಿಕದ ಕೈಗೊಂಬೆಗಳಾಗಿ ತಮ್ಮದೇ ನೆರೆಹೊರೆಯ ದೇಶವನ್ನು ಅತಂತ್ರಗೊಳಿಸಿದ ಈ ದೇಶಗಳ ದ್ರೋಹವನ್ನ ಇತಿಹಾಸ ಯಾವತ್ತಿಗೂ ಮರೆಯೋದಿಲ್ಲ. ಭಾರತದ ನಿಜವಾದ ಮಿತ್ರ ಇರಾನ್ ಮತ್ತು ಚಾಬಹಾರ್ ದುರಂತ. ಗೆಳೆಯರೆ, ಭಾರತೀಯರಾದ ನಾವು ಇರಾನನ್ನು ಯಾಕೆ ಬೆಂಬಲಿಸಬೇಕು ಗೊತ್ತಾ? 2012ರಲ್ಲಿ ಅಮೆರಿಕವು ಇರಾನ್ ಮೇಲೆ ಕಠಿಣ ಆರ್ಥಿಕ ದಿಗ್ಬಂಧನ ಹಾಕಿದಾಗ ಭಾರತಕ್ಕೆ ತೈಲ ಖರೀದಿಸಲು ಡಾಲರ್ ಕೊರತೆ ಎದುರಾಯಿತು.
ಆ ಕಷ್ಟ ಕಾಲದಲ್ಲಿ ಇರಾನ್ ಭಾರತದ ರೂಪಾಯಿಯಲ್ಲೇ ವ್ಯವಹಾರ ಮಾಡಲಿಕ್ಕೆ ಒಪ್ಕೊಂಡಿತ್ತು. ಅದನ್ನು ರುಪಿ ಟ್ರೇಡ್ ಅಂತ ಕರೀತಾರೆ. ನಮ್ಮ ಕೋಲ್ಕತ್ತಾದ UCO ಬ್ಯಾಂಕ್ ಮೂಲಕ ರೂಪಾಯಿಯ ವ್ಯವಹಾರ ನಡೆಸಿ ಭಾರತದ ಆರ್ಥಿಕತೆಯನ್ನು ಕಾಪಾಡಿದ ಏಕೈಕ ಮಿತ್ರ ರಾಷ್ಟ್ರ ಇದೇ ಇರಾನ್. ನಮ್ಮಿಂದ ಅಕ್ಕಿ, ಗೋಧಿ, ಟೀ, ಔಷಧಿಗಳನ್ನು ಖರೀದಿಸಿ ನಮ್ಮ ರೈತರಿಗೆ ಆ ದಿನ ಆಸರೆ ಆಯಿತು. ಅಷ್ಟೇ ಅಲ್ಲ ಗೆಳೆಯರೆ, ಪಾಕಿಸ್ತಾನ ಮತ್ತು ಚೀನಾದ ಕುತಂತ್ರಗಳಿಗೆ ಸೆಡ್ಡು ಹೊಡೆಯಲು ಇರಾನ್ ತನ್ನ ಚಾಬಹಾರ್ ಬಂದರನ್ನು ಭಾರತಕ್ಕೆ ಬಿಟ್ಟುಕೊಟ್ಟಿತ್ತು. ಆದರೆ ಅಮೆರಿಕದ ಬೆದರಿಕೆಗೆ ಮಣಿದು 2026-2027 ನಮ್ಮ ಕೇಂದ್ರ ಬಜೆಟ್ನಲ್ಲಿ ಚಾಬಹಾರ್ ಬಂದರಿಗೆ ನಮ್ಮ ಸರ್ಕಾರ ಬಿಡಿಗಾಸನ್ನು ಮೀಸಲಿಟ್ಟಿಲ್ಲ. ಇದು ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಗೆ ಹಿಡಿದ ಕನ್ನಡಿ ಅಲ್ಲವೇ? ದಶಕಗಳ ಕಾಲ ಬೆನ್ನಿಗೆ ನಿಂತ ಮಿತ್ರನನ್ನ ಅಮೆರಿಕದ ಒತ್ತಡಕ್ಕೆ ಮಣಿದು ಕೈ ಬಿಡುವುದು ಎಷ್ಟು ಸರಿ ಗೆಳೆಯರೆ? ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ದಬ್ಬಾಳಿಕೆ ಮತ್ತು ಭಕ್ತರ ಅಜ್ಞಾನ, ಇದೆಲ್ಲದರ ಅರಿವಿಲ್ಲದ ನಮ್ಮ ಯುವಕರು, ಬಲಪಂಥೀಯ ಭಕ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಖೊಮೇನಿಯ ಹತ್ಯೆಯನ್ನು ಸಂಭ್ರಮಿಸುತ್ತಾ ಇಸ್ರೇಲ್ ಅಮೆರಿಕಕ್ಕೆ ಜೈ ಎನ್ನುತ್ತಿದ್ದಾರೆ. ಗೆಳೆಯರೆ, ಮತ್ತೊಂದು ವಿಷಯ ಗೊತ್ತಾ ನಿಮಗೆ? ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಸೇರಿ ಇರಾನ್ ಮೇಲೆ ದಾಳಿ ನಡೆಸೋದ್ರ ಮೂಲಕ ಈಗ ಇಡೀ ಜಗತ್ತಿಗೆ ಮತ್ತೊಂದು ಸಂದೇಶವನ್ನು ರವಾನಿಸಿದ್ದಾರೆ. ಇಂದು ಅವರು, ನಾಳೆ ಇನ್ಯಾರು? ಆ ಲಿಸ್ಟ್ನಲ್ಲಿ ಭಾರತವೂ ಸೇರಿದೆ, ನೆನಪಿರಲಿ. ಆದರೆ ಇವರು ಹೊಗಳುತ್ತಿರುವ ಟ್ರಂಪ್ ಭಾರತಕ್ಕೆ ಕೊಟ್ಟ ಉಡುಗೊರೆ ಏನು ಗೊತ್ತೇ? ಇತ್ತೀಚೆಗಷ್ಟೇ ಫೆಬ್ರವರಿ 24ರಂದು ಟ್ರಂಪ್ ಸರ್ಕಾರ ಭಾರತದ ಸೋಲಾರ್ ಉತ್ಪನ್ನಗಳ ಮೇಲೆ ಬರೋಬ್ಬರಿ 125.87% ಭಾರಿ ಆಮದು ಸುಂಕ ವಿಧಿಸಿದೆ, ಟ್ಯಾರಿಫ್. ಇದರಿಂದ ಭಾರತದ ಮುಂದ್ರ ಸೋಲಾರ್, ಪ್ರೀಮಿಯರ್ ಎನರ್ಜೀಸ್, ವಾರಿ ಎನರ್ಜೀಸ್ನಂತಹ ನಮ್ಮದೇ ದೇಶದ ಕಂಪನಿಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಇದಲ್ಲದೆ ಜಾಗತಿಕವಾಗಿ 10% ಟ್ಯಾರಿಫ್ ಅನ್ನು ಕೂಡ ಹೇರಿದೆ. ಯಾರು ನಮ್ಮ ರೈತರಿಗೆ, ರಫ್ತುದಾರರಿಗೆ ಮತ್ತು ಆರ್ಥಿಕತೆಗೆ ಕೊಳ್ಳಿ ಇಡ್ತಿದ್ದಾರೋ ಅವರನ್ನೇ ಆರಾಧಿಸುವುದು ಯಾವ ನ್ಯಾಯ? ಯೋಚಿಸಿ ನೋಡಿ ಗೆಳೆಯರೆ. ನಮ್ಮ ಒಲೆ ಸುಡುವ ಯುದ್ಧ, ಈ ಯುದ್ಧ ಎಲ್ಲೋ ನಡೆಯುತ್ತಿದೆ, ನಮಗೇನು ಅಂದ್ಕೊಳ್ಬೇಡಿ. ಇದರ ನೇರ ಬಿಸಿ ನಿಮ್ಮ ಜೇಬಿಗೆ ತಟ್ಟಲಿದೆ. ಕಚ್ಚಾ ತೈಲದ ಬೆಲೆ ಈಗಾಗಲೇ ಬ್ಯಾರೆಲ್ಗೆ $72.73 ಜಿಗಿದಿದೆ. ಇದು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಗೆ ಕಾರಣವಾಗಲಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಬರುವ ತೈಲ ಪೂರೈಕೆ ಸ್ಥಗಿತಗೊಂಡರೆ ಆರ್ಥಿಕತೆ ತತ್ತರಿಸುತ್ತೆ. ಅಫ್ಘಾನಿಸ್ತಾನ ಮತ್ತು ಇರಾನ್ನಿಂದ ಬರುತ್ತಿದ್ದ ಡ್ರೈ ಫ್ರೂಟ್ಸ್ ಪೂರೈಕೆ ನಿಂತು ಹೋಗಿದ್ದು ದೆಹಲಿಯ ಮಾರುಕಟ್ಟೆಯಲ್ಲಿ ಬೆಲೆ 5-10 ಪಟ್ಟು ಹೆಚ್ಚಾಗಿದೆ. ಯುದ್ಧದ ಬಿಸಿ ನಮ್ಮ ಮನೆಯ ಒಲೆಯನ್ನು ಸುಡುತ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಗೆಳೆಯರೆ, ಧಾರ್ಮಿಕ ದ್ವೇಷದ ಕಣ್ಣುಪಟ್ಟಿ ತೆಗೆದು ಒಮ್ಮೆ ಮಾನವೀಯತೆಯಿಂದ, ಐತಿಹಾಸಿಕ ಪ್ರಜ್ಞೆಯಿಂದ ಈ ಜಗತ್ತನ್ನು ನೋಡಿ. ಯಾವುದೇ ಸಾಂವಿಧಾನಿಕ ಒಪ್ಪಿಗೆ ಇಲ್ಲದೆ ಒಂದು ಸಾರ್ವಭೌಮ ದೇಶದ ಮೇಲೆ ಅಕ್ರಮವಾಗಿ ಎರಗುವ ಬಾಂಬ್ಗಳನ್ನು ನಾವು ವಿರೋಧಿಸಲೇಬೇಕು. ಮಿನಾಬ್ ಶಾಲೆಯಲ್ಲಿ ಸುಟ್ಟು ಕರಕಲಾದ ಆ 100 ಪುಟ್ಟ ಹೆಣ್ಣು ಮಕ್ಕಳ ಕನಸುಗಳಿಗೆ ಬೆಲೆ ಇಲ್ಲವೇ? ಯುದ್ಧ ಎಂದಿಗೂ ಯಾರಿಗೂ ಪರಿಹಾರವಲ್ಲ. ನಮ್ಮ ಸ್ವಂತ ಆರ್ಥಿಕ ಹಿತಾಸಕ್ತಿಯನ್ನು ಬಲಿಕೊಟ್ಟು ಟ್ರಂಪ್ ಅವರ ಸಾಮ್ರಾಜ್ಯಶಾಹಿ ನೀತಿಯನ್ನು ಬೆಂಬಲಿಸುವುದು ಬೌದ್ಧಿಕ ಗುಲಾಮಗಿರಿ. ಇತಿಹಾಸ ಓದಿ ಸತ್ಯವನ್ನು ಅರಿಯಿರಿ. ಈ ಯುದ್ಧವನ್ನು ಮಾನವೀಯತೆಯ ದೃಷ್ಟಿಯಿಂದ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ಧಿಕ್ಕರಿಸೋಣ. ಎಡಿಟರ್ ಸ್ಪೆಷಲ್ನ ಈ ವಿಶ್ಲೇಷಣೆ ನಿಮಗೆ ವಾಸ್ತವ ಎನಿಸಿದರೆ ಪ್ರತಿಯೊಬ್ಬ ಭಾರತೀಯ ಯುವಕನಿಗೂ ತಲುಪುವಂತೆ ಶೇರ್ ಮಾಡಿ. ವಾಟ್ಸಪ್ ಸುಳ್ಳುಗಳು ಸಾಯಲಿ, ಸತ್ಯ ಎಲ್ಲರಿಗೂ ತಿಳಿಯಲಿ. ಯಾಕೆಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆಯಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.